ಕೇಸ್ ಇಟ್ಟಲ್ಲೂ ಅವಕಾಶ ಇದೆಯಾ ಅಂತ? ರಿಲಿಜಿಯಸ್ ಅಂತ ಧಾರ್ಮಿಕ ಬರೋದಿಲ್ಲ. ಅದು ನಾನು ಯಾರೋ ಹಕ್ಕೋ ಬರಬೇಡಿ ಅದನ್ನ ಸ್ಪೆಸಿಫೈ ಮಾಡಿದೆ. ಕ್ಲೀನಾಗಿ ಕುತ್ಕೊಂಡು ಇದು ಬಂದಾಗ ಇನ್ನೊಂದು ಸಂಘಟನೆ ಇರ್ತದೆ. ಈಗ ನಾನು ನಾರಾಯಣ ಗುರುಗಳ ಒಂದು ವಿಚಾರ ವೇದಿಕೆಯಲ್ಲಿದ್ದೀನಿ. ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲೋ ಶಾಲ್ ಹಾಕ್ಕೊಳ್ತೀವಿ, ರೈತ ಸಂಘದವರು ಗ್ರೀನ್ ಶಾಲ್ ಹಾಕ್ತಾರೆ. ಹಾಗೆಲ್ಲ ಮಾಡ್ಕೊಂಡು ಹೋದರೆ ಇದನ್ನು ನಾವು ಚರ್ಚೆ ಮಾಡಿದರೆ ಮಕ್ಕಳ ಮೇಲೆ ಪ್ರೆಷರ್ ಬೀಳುತ್ತೋ ಇಲ್ಲ. ಸೊ ಮನೇಲಿ ಇರ್ತಕ್ಕಂಥ ಸಂಪ್ರದಾಯ ಅವ್ರ ಧಾರ್ಮಿಕವಾಗಿ ರಿಲಿಜಿಯಸ್ ಪ್ರಾಕ್ಟೀಸ್ನ ನೀವು ತೊಗೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳೇ ಅಲ್ಲ, ಶಾಲೆಗಳಲ್ಲಿ ಎಲ್ಲ ಒಂದಾಗಿರ್ಬೇಕು, ಎಲ್ಲ ಆ ನಿಟ್ಟಿನ ಮೇಲೆ ಇದನ್ನು ಮಾಡಿದ್ದು. ಇದು ಕಾನೂನು ನಾವು ಅನುಷ್ಠಾನ ಮಾಡ್ತೀವಿ. ಇದು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್. ಮಕ್ಕಳ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ. ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಮಾಡೋರು ಯೋಚನೆ ಮಾಡಬೇಕು. ಅವಕಾಶ ಇಲ್ಲ ಅಂತ ಹಾಗಾದ್ರೆ ಹೈಕೋರ್ಟ್ ಆದೇಶವನ್ನು ನಾವು 2000 ಇಲ್ಲ, ಅದಾದಮೇಲೆ ಅದು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಡಿವೈಡ್ ಆಗುತ್ತೆ. ಅದನ್ನು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಕೋರ್ಟಲ್ಲಿ ಇರ್ತಕ್ಕಂಥದ್ದು 2000 ಒಂದು ನಿಮಿಷ ಅದೇ ಹೇಳಿದ್ದು, ಅದು ಹಾಗೆ ಇದೆ. 2022 ಆದೇಶವನ್ನು ನಮ್ಮ ಸರ್ಕಾರ ಹಿಂಪಡೆದು ಅದರ ಮುಂದೆ ಇರತಕ್ಕಂಥ ಆದೇಶವನ್ನು ನಿಮ್ಮ ಮೊಬೈಲಲ್ಲಿ ಇವತ್ತಿಂದ ಏನು ಕೊಟ್ಟಿದ್ದೀವಿ ಅದು ಆದೇಶ ಅನುಷ್ಠಾನ ಆಗುತ್ತೆ. ಹೈಕೋರ್ಟಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಆದೇಶ ಆಗಿದೆ. ನಾನು ಲೀಗಲ್ ಟರ್ಮ್ಸಲ್ಲಿ ನನಗೆ ಉತ್ತರ ಕೊಡೋಕ್ಕೆ ಕಷ್ಟ, ಯಾಕೆಂದರೆ ನಾನು ಸ್ಕೂಲ್ ಎಜುಕೇಷನ್ ಅವ್ರು ಇರೋದ್ರಿಂದ. ಇದು ಆಬ್ವಿಯಸ್ಲಿ ಏನಾಗ್ತದೆ, 22 ಆದೇಶ ಮುಂದೆ ನಾವು ಇದು ತಂದ ಮೇಲೆ ಬೇರೆದೆಲ್ಲ ನಾಕ್ ಆಫ್ ಆಗುತ್ತೆ. ಅದನ್ನು ಲೀಗಲ್ ಅವ್ರು ನೋಡ್ಕೊಳ್ತಾರೆ. ಇನ್ಫ್ರಾಕ್ಚುಯಸ್ ಅಂತ ಹೇಳ್ತಾರೆ. ಅದನ್ನು ಮೋಸ್ಟ್ಲಿ ಐ ಥಿಂಕ್ ದಿನೇಶ್ ಅವರು ಇವರು ಹೇಳ್ಬೋದು ಮಾತಿಗೆ. ಬಟ್ ಏನಂದರೆ ಅದನ್ನೆಲ್ಲ ಲೀಗಲ್ ಆಗಿ ನೋಡ್ಕೊಳ್ತಾರೆ. ಸೊ 20